ರಾಜ್ಯದ 13 ಜಿಲ್ಲೆಗಳ 700ಕ್ಕೂ ಅಧಿಕ ಅಂಧರು ಸೇರಿದಂತೆ ಇತರೆ ಅಂಗವಿಕಲರಿಗೆ ಸಹಾಯಹಸ್ತ ನೀಡಿದ ಎಂಟಿಬಿ ನಾಗರಾಜ್ ಪ್ರತಿ ತಿಂಗಳು 12ನೇ ತಾರೀಕು 800ರಿಂದ 1,000 ಅಂಗವಿಕಲರಿಗೆ ಅಂಧರಿಗೆ ಊಟದ ವ್ಯವಸ್ಥೆ ಹಾಗೂ 500 ಪ್ರೋತ್ಸಾಹ ಮಾಸಾಶನ ವಿತರಣೆ ಮಾಡುತ್ತಾ ತಮ್ಮ ಸೇವೆ ಮುಂದುವರಿಸಿಕೊಂಡು ಹೋಗುತ್ತಿರುವ ಮಾಜಿ ಸಚಿವ ಹಾಲಿ ವಿಧಾನ ಪರಿಷತ್ ಸದಸ್ಯ ಎಂಟಿಬಿ ನಾಗರಾಜ್ ಹಾಗೂ ಕುಟುಂಬದವರು ತಮ್ಮ ಸ್ವಗ್ರಾಮದ ಗರುಡಾಚಾರ್ಪಾಳ್ಯ ಬಳಿ ಪ್ರತಿ ತಿಂಗಳು 12ನೇ ತಾರೀಕು ರಾಜ್ಯದ 13ಕ್ಕೂ ಅಧಿಕ ಜಿಲ್ಲೆಗಳಿಂದ ಸುಮಾರು 700ರಿಂದ 800ಕ್ಕೂ ಅಧಿಕ ಅಂಧರು ಆಗಮಿಸುತ್ತಾರೆ. ಅವರಿಗೆ ಬೇಕಾದಂತಹ ಊಟದ ವ್ಯವಸ್ಥೆ ಹಾಗೂ 500 ರು ಮಾಸಾಶನ ನೀಡುತ್ತಾ ಬಂದಿದ್ದು ಅನೇಕರು ಇದರ ಉಪಯೋಗ ಪಡೆದುಕೊಳ್ಳುತ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಸಚಿವ ಹಾಲಿ ವಿಧಾನ ಪರಿಷತ್ ಸದಸ್ಯ ಎಂಟಿಬಿ ನಾಗರಾಜ್ ಅವರು ಪ್ರತಿಯೊಬ್ಬ ಇಂತಹವರ ಸೇವೆಗೆ ಮುಂದಾಗಬೇಕು. ರಾಜ್ಯದ ಇತರೆ ಭಾಗಗಳಿಂದ ಬಂದವರ ನೆರವಿಗೆ ಮುಂದಾಗಿದ್ದು ಸುಮಾರು 30 ವರ್ಷಕ್ಕೂ ಅಧಿಕವಾಗಿ ಈ ಸೇವೆಯನ್ನು ನಡೆಸಿಕೊಂಡು ಬಂದಿದ್ದು ಇದನ್ನು ಮುಂದುವರಿಸಿಕೊಂಡು ಅವರಿಗೆ ಬೇಕಾದ ಸೌಲಭ್ಯ ಕಲ್ಪಿಸಲಾಗುತ್ತಿದೆ ಎಂದರು. ಇದೇ ಸಂದರ್ಭದಲ್ಲಿ ಪುತ್ರ ನಿತೀಶ್ ಪುರುಷೋತ್ತಮ್ ಸೇರಿದಂತೆ ಇತರರು ರಾಜ್ಯದ ಇತರೆ ಜಿಲ್ಲೆಗಳಿಂದ ಆಗಮಿಸಿದ ಅಂಧರಿಗೆ ಊಟದ ವ್ಯವಸ್ಥೆಯನ್ನು ಸ್ವತಃ ತಾವೇ ಕಲ್ಪಿಸಿ ಪ್ರೋತ್ಸಾಹ ಧನದ 500 ರು ಮಾಸಾಶನ ಹಣವನ್ನು ಪ್ರತಿಯೊಬ್ಬರಿಗೂ ವಿತರಣೆ ಮಾಡಿದರು. 28 ವರ್ಷದಲ್ಲಿ ಪ್ರಾರಂಭ ಮಾಡಿದ 50 ರೂಪಾಯಿ ಆವತ್ತು ಬರ್ತಾ ಇದ್ರು. ಒಂದು 200-250 ಜನ ಆದಮೇಲೆ ಮಧ್ಯದಲ್ಲಿ 100 ರೂಪಾಯಿ ಮಾಡಿದ್ವಿ. ನಾನು ಎಲೆಕ್ಷನ್ ಆಗಿ ಸೋತ ಮೇಲೆ ಇಲ್ಲಿ 500 ರೂಪಾಯಿ ಮಾಡಿಬಿಟ್ವಿ. ಆವತ್ತಿಂದ ಜನ ಜಾಸ್ತಿ ಬರೋರು. 600 ಜನ ಪ್ರತಿ ತಿಂಗಳು 12ನೇ ತಾರೀಕು ಬರ್ತಾರೆ. ಅವರು ಬರಲಿ, ನಾವೆಲ್ಲರೂ ಸೇರಿ ಇವತ್ತು ಭಾಳಷ್ಟು ನೋಡಿವಿರಲ್ಲ ಇರೋ ನಮ್ಮ ಸ್ನೇಹಿತರುಗಳು ಭಾಳಷ್ಟು ನಮ್ಮ ಗ್ರಾಮದವರು ನಿಂತು ಅವ್ರಿಗೆಲ್ಲ ಊಟ ಬಡಿಸುವಂಥದ್ದು, ನೀರು ಕೊಡುವಂಥದ್ದು, ಅವ್ರು ಕರ್ಕೊಂಡು ಹೋಗುವಂಥದ್ದು, ಕೈ ತೊಳಸುವಂಥದ್ದು ಎಲ್ಲ ರೀತಿಯ ಸೇವೆ ನಮ್ಮ ಗ್ರಾಮಸ್ಥರು ಕೆಲವು ನಮ್ಮ ಸ್ನೇಹಿತರುಗಳು ಬಂದು ಮಾಡಿದ್ದಾರೆ. ಅವ್ರಿಗೂ ಕೂಡ ದೇವರು ಆರೋಗ್ಯ ಕೊಡಲಿ, ಭಾಗ್ಯ ಕೊಡಲಿ, ಆಯುಷ್ ಕೊಡಲಿ, ಸಿರಿ ಸಂಪತ್ತು ಕೊಡಲಿ, ಅವ್ರ ಇಷ್ಟಾರ್ಥ ಸಿದ್ಧಿ ಆಗಲಿ. ಸರಿ. ಮಾಗಡಿ ರೋಡಿಂದ ಬಂದು ನಮ್ಮ ಹೆಸರು ಹೇಮಾವತಿ ಅಂತ. ಮಾಗಡಿ ರೋಡಿಂದ ಬಂದಿದ್ದೀವಿ ಸರ್. ನಾವು ಇದರಿಂದ ನಮಗೆ ಇದರಿಂದ ಸ್ವಲ್ಪ ಹೆಲ್ಪ್ ಆಗ್ತಾ ಇದೆ. ನಮಗೆ ಬರೋ ಪೆನ್ಷನ್ನು 1,400 ರೂಪಾಯಿ ಏನೂ ಸಾಲ್ತಾ ಇಲ್ಲ ಸರ್. ನಮಗೆ ಸಿದ್ದರಾಮಯ್ಯವರು ನಮಗೇನು ಜಾಸ್ತಿ ಮಾಡ್ತಾ ಇಲ್ಲ. ನಮಗೆ ಮಾಡ್ತೀವಿ ಅಂತಾರೆ, ಏನು ಮಾಡ್ತಾ ಇಲ್ಲ. ನಾವು ಹೆಂಗೆ ಸರ್ ಜೀವನ ಮಾಡೋದು? ನಾವು ಅಲ್ಲಿ ಇಲ್ಲಿ ಕೊಡೋದ್ರಲ್ಲಿ ನಾವು ತಗೊಂಡು ಜೀವನ ಮಾಡ್ಬೇಕು. ನಾವು ನಮ್ಗೆ ಅನುಕೂಲ ಆಗ್ತಾ ಇದೆ ಸರ್. ಅವರು 100 ರೂಪಾಯಿ ಕೊಡ್ತಿದ್ರು, ಈಗ 400 ರೂಪಾಯಿ ಜಾಸ್ತಿ ಮಾಡಿದ್ರೆ 500 ರೂಪಾಯಿ ಬರುತ್ತೆ ಸರ್. ನಮ್ಗೆ ಅದರಿಂದ ಒಂದು ಸ್ವಲ್ಪ ಹೆಂಗೋ 1 ವಾರ 2 ವಾರ ವರ್ಕೌಟ್ ಮಾಡ್ಕೊಂಡು ನಾವು ಹೆಂಗೋ ಜೀವನ ಮಾಡ್ತಾ ಇದ್ದೀವಿ ಸರ್. ನಾವು ಇಲ್ಲ, ತಿಂಗಳಿಗೊಂದ್ಸಲಿ ಬರ್ತೀವಿ ಸರ್. ಊಟ ಎಲ್ಲ ಕೊಡ್ತಾರೆ ಸರ್. ಊಟ ಕೊಟ್ಟು ಕೈಗೆ 500 ರೂಪಾಯಿ ಕೊಟ್ಟು ಹಬ್ಬ ಎಲ್ಲ ಬಂದರೆ ಬಟ್ಟೆ ಎಲ್ಲ ಕೊಡ್ತಾರೆ ಸರ್. ಅವರು ಎಂಪಿ ನಾಗರಾಜ್ ಸರು ನಮಗೆ ಸಿದ್ದರಾಮಯ್ಯವರು ಏನೂ ಮಾಡ್ತಾ ಇಲ್ಲ. ಬರೀ 1,400 ರೂಪಾಯಿ ಪೆನ್ಷನ್ ಕೊಡ್ತಾ ಇದ್ದಾರೆ ಅಷ್ಟೇ. ಅದರಲ್ಲಿ ನಾವು ಹೆಂಗೆ ಮಾಡೋದು ನಾವು ಜೀವನನ? ನಮ್ಮ ಹೆಸರು ಹೇಮಾವತಿ ಅಂತ ಸರ್, ಮಾಗಡಿ ರೋಡು. ಮುಖ್ಯಮಂತ್ರಿ ಇದ್ದಾಗ ಅವರು ಮಿನಿಸ್ಟರ್ ಆಗಿದ್ರು. ಹೊಸಕೋಟೆಯಲ್ಲಿ ಒಳ್ಳೆ ಹೆಸರು ಮಾಡಿದ್ದಾರೆ, ಇಲ್ಲೂ ಒಳ್ಳೆ ಹೆಸರು ಮಾಡಿದ್ದಾರೆ. ಹಾಗೂ ಇವರು ಎಂಟಿಬಿ ನಾಗರಾಜ್ ಸರ್ ಇದ್ದಾರಲ್ಲ, ಈ ದಾನ ಧರ್ಮ ಮನುಷ್ಯತ್ವ ಅಂದರೆ ಅವ್ರಿಗೆ ಮಾತ್ರ ನಾಲೆಡ್ಜ್ ಇದೆ ಅನಿಸುತ್ತೆ. ನಿಜವಾಗ್ಲೂ ಖುಷಿ ಆಗ್ತಿದೆ. 500 ರೂಪಾಯಿ ಅನ್ನೋದು ದೊಡ್ಡ ಅಮೌಂಟ್ ನಿಜವಾಗ್ಲೂ ನಮಗೆ, ನಮ್ಮಂಥ ಅಂಗವಿಕಲರ ಬ್ಲೈಂಡ್ಸಿಗೆ. ಆದರೆ ನಿಜವಾಗ್ಲೂ ಖುಷಿ ಆಗ್ತಾಯಿದೆ. ಇದೇ ಥರ ನಿರಂತರವಾಗಿ ಮಾಡ್ತಾ ಇರಲಿ. ಈಗಿನ ಕಾಲದಲ್ಲಿ ಯಾರೋ ರಾಜಕಾರಣಿಗಳು ಅಷ್ಟೋ ರೆಸ್ಪಾನ್ಸ್ ಮಾಡಲ್ಲ, ಅವ್ರವ್ರ ಸ್ವಾರ್ಥಕ್ಕೆ ಬೆಳೀತಾರೆ. ಆದರೆ ಎಂಟಿಬಿ ನಾಗರಾಜ್ ಸರ್ ಅಂತ ಒಬ್ಬ ರಾಜಕಾರಣಿ, ಒಂದು ಮನುಷ್ಯತ್ವ ಇರ್ತಕ್ಕಂಥ ವ್ಯಕ್ತಿ ಬೆಳಿಬೇಕನ್ನೋದು ನಮ್ಮ ಆಸೆ ಸರ್. ನಮ್ಮ ಹೆಸರು ಪ್ರಶಾಂತ್ ಸರ್. ನಂದು ಇದು ಕೇರ್ಪುರಂ. ಇವತ್ತು ಸನ್ಮಾನ್ಯ ಶ್ರೀ ಎಂಟಿಬಿ ನಾಗರಾಜಣ್ಣರವರ ನೇತೃತ್ವದಲ್ಲಿ ಮಾಜಿ ಸಚಿವರು ಹಾಗೂ ವಿಧಾನ ಪರಿಷತ್ ಸದಸ್ಯರು ಇಡೀ ಕರ್ನಾಟಕದಲ್ಲಿ ಯಾರೂ ಮಾಡಿದಂಥ ಕೆಲಸವನ್ನು ಈ ಅಂಗವಿಕಲರಿಗೆ, ಕಣ್ಣು ಕಾಣಿಸಿದವರಿಗೆ, ಕುರುಡರಿಗೆ, ಇವ್ರಿಗೆಲ್ರಿಗೂ ವಿದ್ಯಾಭ್ಯಾಸ ಮಾಡೋಂಥವ್ರಿಗೆ ಪ್ರತಿ ಒಬ್ಬರಿಗೂ 500 ರೂಗಳಂತೆ 500 ರೂಪಾಯಿಗಳು ಕೊಟ್ಟು ಮತ್ತು ಊಟದ ವ್ಯವಸ್ಥೆ ಮಾಡಿ ಒಂದು ಕಿಟ್ ಸಹಿತ ಕೊಟ್ಟಿದ್ದಾರೆ. ಅವರಿಗೆ ಕರ್ನಾಟಕ ರಾಜ್ಯದಲ್ಲಿ ಇಂಥ ಮಹಾನ್ ವ್ಯಕ್ತಿಗಳು ಇರೋದಕ್ಕೆ ಇನ್ನೂ ಯಾರಾದರೂ ಹುಟ್ಟುಕೊಂಡು ಈ ಥರ ದಾನ ಧರ್ಮ ಮಾಡಿದರೆ ಎಲ್ಲರಿಗೂ ಪುಣ್ಯ ಬರುತ್ತೆ. ಅವ್ರಿಗೆಲ್ರಿಗೂ ನಮ್ಮ ಹೊಸಕೋಟೆ ತಾಲೂಕು ಕುರುಬ ಸಂಘದ ಕಾರ್ಯದರ್ಶಿಯಾಗಿ ನಾನು ಅವ್ರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ.